ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಎಲ್ಲ ಊರಿನ ಒಂದಷ್ಟು ನಾಟಿ ಮೊಟ್ಟೆಗಳು ಕೊಟ್ಟಿದ್ರು. ಎಲ್ಲ ಬ್ಯಾಗೆಲ್ಲ ಎತ್ತಿಡ್ತಾ ಇದ್ದೀವಿ. ಎಲ್ಲ ಒಂದಷ್ಟು ಇಲ್ಲಿ ಎಷ್ಟು ಸೇಫ್ಟಿಯಾಗಿ ಎತ್ತಿ ಇಟ್ಟಿದ್ದು ಅಂದರೆ ಪ್ಯಾಕ್ ಮಾಡಿಕೊಟ್ಟಿದ್ರು ನಮ್ಮಮ್ಮ. ಅಂದರೆ ಇಲ್ಲೆಲ್ಲ ಹಾಕಿ ಫುಲ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಇವಾಗೆಲ್ಲ ಎತ್ತಿ ಇಡ್ತಾ ಇದ್ವಿ. ಸೋಮ್ ಬಂದು ನಾನ್ ವೆಜ್ ತಿನ್ನಲ್ಲ. ಇವಾಗ ಬಂದು ಎಲ್ಲ ಎತ್ತಿರ್ತೀವಿ. ಸೋಮ್ ಏನಂದರೆ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಮೊಟ್ಟೆ ಮಾತ್ರ ತಿನ್ನೋದಲ್ಲ. ಅಪ್ಪ ಅದಕ್ಕೆ ಸ್ವಲ್ಪ ನಾಟಿ ಮೊಟ್ಟೆ ತಿನ್ನಲಿ ನನ್ನ ಮಗ ಅಂತ ಹೇಳ್ಬಿಟ್ಟು ನಾಟಿ ಮೊಟ್ಟೆ ಕೊಟ್ಟು ಕಳಿಸವ್ರೆ. ಸೊ ನಾಟಿ ಮೊಟ್ಟೆ ಎಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಡಬೇಕು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಬಂದು ದಿಢೀರಂತ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ರಸಮ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೋಡ್ಕೊಳ್ಳೋಣ ಬೇಕಾದರೆ. ಈಗ ಹೆಸರು ಕಾಳು ಕೂಡ ನೆನೆ ಹಾಕಿದ್ದೆ. ಇವಾಗ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೀನಿ. ಮೊಳಕೆ ಬಂದರೆ ಅದು ಉಪ್ಪು ಆಗುತ್ತೆ. ಸೆವೆನ್ ಸ್ಪ್ರೌಟ್ಸ್ ತುಂಬಾ ಇಷ್ಟಪಡ್ತಾರೆ ಸೋಮು. ಅದಕ್ಕೋಸ್ಕರನೇ ಊರಿಗೆ ಹೋಗ್ಬೇಕಾದ್ರೆ ಆರೆಂಜ್ ತಗೊಂಡೋಗಿದ್ದೆ. ಅಲ್ಲಿ ನಾಗಮಂಗ್ಲದಲ್ಲಿ ಎಲ್ಲ ವಾಪಸ್ ಆಗಿರೋದ್ರಿ. ಶೃಂಗೇರಿ ಹೊರನಾಡು ಹೋದ್ರೆ ಆರೆಂಜ್ ನಿಂಬೆಹಣ್ಣು ಇಟ್ಕೋಬೇಕು. ಅದು ಇದು ಘಾಟ್ ಸೆಕ್ಷನ್ ಅಲ್ವಾ. ಸೊ ನಿಂಬೆಹಣ್ಣು ಇದ್ರೆ ಬೆಸ್ಟು ಅಂತ ಹೇಳಿ ನಾನು ತಗೊಂಡೋಗಿದ್ದೆ. ಆದರೆ ಆರೆಂಜ್ ತಗೊಂಡೋಗಿದ್ದೆ. ಆದರೆ ಅಷ್ಟಾಗಿ ತಿನ್ನೋಕ್ಕೆ ಆಗಲಿಲ್ಲ. ವಾಂತಿ ಬಂದಂಗೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಏನು ತಿನ್ನೋಕ್ಕೆ ಹೋಗ. ಎಲ್ಲ ಒಂದಷ್ಟು ಹಂಗಂಗೆ ಎಲ್ಲ ಫ್ರೂಟ್ಸ್ಗಳು ವಾಪಸ್ ಬಂದಿದ್ದಾವೆ. ಖಾಲಿ ಮಾಡಬೇಕು ಎಲ್ಲ ಫ್ರೂಟ್ಸ್ಗಳನ್ನೆಲ್ಲನೂ. ನನ್ನ ಮುದ್ದು ಮಗಳು ಅಪ್ಪಾಜಿ ಬಾಲಪ್ಪ ಇಲ್ಲಿ ನೀನೇನೋ ಡೈಲಾಗ್ ಹೊಡಿತಿಲ್ಲ. ಹೇಳು ಖುಷಿ. ಅಮ್ಮ ಹಂಗಲ್ಲ ಹೇಳಿದ್ರೆ ನಿನಗೆ ಇವಾಗ ಚಿಚಿ ಮಾಡ್ಕೊಡ್ತಾರಮ್ಮ. ಹೇಳು. ಹೇಳೋದು ನಿಮಗೆ ಕಬಾಬ ಮಾಡ್ಕೊಡ್ತೀನಿ. ಹೇಳು ಅಮ್ಮ. ನಮ್ಮ ಅಲ್ಲಿ ಹೇಳು, ಅಲ್ಲಿ ಹೇಳು. ಸರಿ ಅಮ್ಮ ಅನ್ನೋ ಕಬಾಬ ಮಾಡಿಸ್ತೀನಿ. ಅಮ್ಮ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ. ಹೇಳು ಇನ್ನೊಂದ್ಸಲಿ. ಇನ್ನೊಂದ್ಸಲಿ ಹತ್ಸಲಿ ಹೇಳ್ತಾಳೆ ಕಬಾಬಗೋಸ್ಕರ. ಕಬಾಬ ಅಂದ್ರೆ ಹತ್ಸರಿ ಹೇಳ್ತಾಳೆ. ಏನ್ ಗೊತ್ತಾ ನನ್ನ ಮಗಳು, ಯಾರಾದ್ರೂ ಕಸ್ಟಮರ್ ಬಂದ್ರೆ ಹಿಂದೂ ಕದಗ ಹೋಗು. ಯಾರಾದ್ರೂ ಕಸ್ಟಮರ್ಸ್ ಬಂದ್ಬಿಟ್ಟು ಸುಮ್ಮನೆ ಕರೀತಾರೆ, ಬಾ ಖುಷಿ ನಮ್ಮ ಮನೆಗೆ ಹೋಗೋಣ ಅಂತ. ಹ್ಞೂ ಅಂತಾಳೆ. ನಾವು ಹೇಳ್ಕೊಡ್ತೀವಿ ಅವಳಿಗೆ. ಏನಂದ್ರೆ ಯಾರು ಕಬಾಬ್ ಮಾಡಿರಿ ನಮ್ಮ ಮನೇಲಿ ಬಾ ಅಂದ್ರೆ ಸರಿ ಹ್ಞೂ ಆಯ್ತು ಬರ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರು. ಅವ್ರು ಯಾರೇ ಆಗಿರ್ಲಿ ಕಸ್ಟಮರ್ಸು ಓಕೆನಾ, ಅವ್ರ ಜೊತೆ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ಹಂಗೆ ಯಪ್ಪ ಹಂಗೆ ಕಬಾಬ್ ಅಂದ್ರೆ ಅಷ್ಟು ಇಷ್ಟ ನನ್ನ ಮಗಳಿಗೆ. ಇವಾಗ ರಸಮ್ ಬಿಟ್ಟಿದ್ದೀವಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಸುಲ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮುಚ್ಚಳ. ರಸಮ್ಗೆ ಇಲ್ಲಿ ಬೇಳೆ ಹಾಕಿ ಟೊಮೊಟೊ ಹಾಕಿ ಇವಾಗ ಇಡ್ತಾ ಇದ್ದೀನಿ. ಅಷ್ಟು ಬೇಡ ಆಮೇಲೆ ಹಾಕೊಂಡ್ರ ದಿಢೀರಂತ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ತಲೆನೋವು ಶುರು ಆಗ್ಬಿಟ್ಟು. ಒಂಥರ ಹೊಸ ಮನೆ ಹತ್ರ ಹೋಗಿದ್ನಾ, ಅಲ್ಲಿ ನಮ್ಮ ಇಂಜಿನಿಯರ್ ಬಂದ್ರು, ಸೈಟ್ ಇಂಜಿನಿಯರ್. ದೃಷ್ಟಿ ಆದಂಗೆ ಆದ್ರೆ ಎಲ್ಲ ಸ್ವಲ್ಪ ಕಾನ್ವರ್ಸೇಷನ್ ಜಾಸ್ತಿ ಆಯ್ತು. ಮತ್ತೆ ಕತ್ಲೆ ಬೇರೆ ಆಗ್ಬಿಡ್ತು ನನಗೆ. ಅದು ಫ್ಲಾಶ್ ಲೈಟ್ ನನ್ನ ಕಣ್ಣ ಹತ್ರನೇ ಹಿಂಗೇ ಬಿಟ್ಟಿದ್ರು ಅವರು. ನನಗೆ ಅದು ತಲೆ ಒಂಥರ ಗಿರ್ರ ನಂಗೆ. ಇವಾಗ ಒಂದು ಹೊಟ್ಟಿನ ತಗೊಂಡ್ಬಿಟ್ಟು ಸರಿ ಸೋಮ್ ರಸಮ್ ಮಾಡೋದಕ್ಕಿತ್ತಲ್ಲ, ಈಟ ಹುಚ್ಚ ರಸಮ್ ಬೇಕು, ಅನ್ನ ರಸಮ್ ಬೇಕು ಅಂತ ಅಂದರು. ಅದಕ್ಕೆ ಇವಾಗ ರಸಮ್ ಮಾಡೋಣ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ತಲೆನೋಗ್ತದೆ, ಆಗಲ್ಲ. ಮತ್ತೆ ಬೇಕಾದ್ರೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗಂತೂ ನನಗೆ ಆಗ್ತಾಯಿಲ್ಲ. ಊರಿಂದ ಬಂದಿರೋದು ಇದು ಎಲ್ಲ ಹ್ಯಾಂಗ್ ಓವರ್ ಆಗಿಬಿಟ್ಟು ನನಗೆ ಒಂಥರ ಗಿರ್ರತ್ತಿದೆ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಇವಾಗ ಸೋಮ ಆಫೀಸಿಗೆ ಹೊರಟ್ರು. ನನಗೇನು ಬ್ರೇಕ್ಫಾಸ್ಟ್ ಬೇಡ ನಿಖಿತಾ ಅಂತ ಹೇಳಿ, ಅಂದರೆ ಮೀಟಿಂಗ್ ಇದೆಯಂತೆ ಅವ್ರಿಗೆ, ಅದಕ್ಕೆ ಬೇಡ ಅಂತ ಹೊರಟ್ರು. ಆದರೆ ಖುಷಿಮಾಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು. ಈ ಎಲ್ಲ ತಾಯಂದಿರಿಗೂ ಒಂದು ಟೆನ್ಷನ್ ಶುರು ಆಗೋದು ಏನಪ್ಪ ಅಂತಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋದೇನೆ. ನನಗೂ ಅದೇ ರೀತಿಯೇ ಟೆನ್ಷನ್. ಯಾಕೆ ಅಂದರೆ ಕೆಲವೊಂದು ಟೈಮ್ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ ಕಟ್ಟಿದ್ರೆ ಕೆಲವೊಂದು ಟೈಮ್ ತಿನ್ನಲ್ಲ, ವಾಪಸ್ ತಗೊಬಂದ್ಬಿಡ್ತಾರೆ. ಇನ್ನು ಕೆಲವೊಂದು ಟೈಮ್ ಒಂದು ಹೆಲ್ದಿ ಫುಡ್ ಕೊಡಬೇಕು ಅಂತಂದಾಗ ಯಾವ ರೀತಿ ನಾವು ಹೆಲ್ದಿ ಫುಡ್ ಅವ್ರಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾ ಇರ್ತೀವಲ್ಲ. ಆದ್ದರಿಂದ ನಾನು ಇವತ್ತು ಖುಷಿಮಾ ಫೇವ್ರೇಟ್ ಲಂಚ್ನ ರೆಡಿ ಮಾಡ್ತೀನಿ. ಇದನ್ನ ನಾನು ಲಂಚ್ ಬಾಕ್ಸ್ಗೆ ಕಟ್ಟೋದ್ರಿಂದ ಅವಳು ಖುಷಿಯಾಗಿ ಇದನ್ನ ತಿಂದು ಎಂಟಿ ಬಾಕ್ಸ್ನ ಮನೆಗೆ ತರ್ತಾಳೆ. ಯಾವುದಪ್ಪ ಅದು ಅಂತಂದರೆ ಸ್ಲರ್ಪ್ ಫಾರ್ಮ್ ಅವರ ಮಿಲೆಟ್ ನೂಡಲ್ಸ್. ಈ ನೂಡಲ್ಸ್ ಖುಷಿಮಾಗೆ ಮಾತ್ರ ಅಲ್ಲ, ನನಗೂ ಕೂಡ ತುಂಬ ಇಷ್ಟ. ಯಾಕಪ್ಪ ಅಂದರೆ ಸರ್ಫ್ ಫಾರ್ಮ್ ನೂಡಲ್ಸ್ ಬಂದು ಮಿಲೆಟ್ಸಿಂದ ಮಾಡಿರ್ತಾರೆ. ಇದರಲ್ಲಿ ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ. ಮತ್ತು ಇದು ವೆರಿ ಸೇಫ್ ಟು ಯೂಸ್ ಆ್ಯಂಡ್ ಕಿಡ್ಸ್ಗೂ ಸೇಫ್. ಅದಕ್ಕೆ ನಾನು ಖುಷಿಮಾ ಯಾವಾಗಲೇ ನೂಡಲ್ಸ್ ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ, ಸ್ಲರ್ಪ್ ಫಾರ್ಮ್ ನೂಡಲ್ಸ್ನ ಕುಕ್ ಮಾಡಿಕೊಡ್ತೀನಿ. ಮತ್ತು ಈ ನೂಡಲ್ಸ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ತುಂಬಾ ಈಸಿ. ಮತ್ತು ಈ ನೂಡಲ್ಸ್ನ ನಾವು ರೆಗ್ಯುಲರಾಗಿ ಕೊಡ್ಬೋದು ಮಕ್ಕಳಿಗೆ. ಯಾಕೆಂದರೆ ಇದರಲ್ಲಿ ಮೈದಾನ ಯೂಸ್ ಮಾಡಿಲ್ಲ, ಮಿಲೆಟ್ನ ಯೂಸ್ ಮಾಡಿ ಬಳಸಿ ತಯಾರು ಮಾಡಿದ್ದಾರೆ.
ಮತ್ತು ಇನ್ನು ಇದ್ರ ಜೊತೆಗೆ ನಾವು ಒಂದು ಇಡಿಯಷ್ಟು ವೆಜಿಟೇಬಲ್ಸ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಾಡೋದ್ರಿಂದ ನಮಗೂ ಒಂಥರ ಖುಷಿ ಅನಿಸುತ್ತೆ. ಮಕ್ಕಳು ಇನ್ನೂ ಹೆಲ್ದಿ ಆಗಿರೋವಂಥ ಫುಡ್ನ ನಾವು ಮಾಡ್ಕೊಡ್ತಾ ಇದ್ದೀವಿ ಅಂತ ನಮಗೂ ಖುಷಿ ಆಗುತ್ತೆ, ಮಗುನೂ ಕೂಡ ಆರಾಮಾಗಿ ಖುಷಿಯಾಗಿ ತಿನ್ನುತ್ತೆ. ಇನ್ನು ಲಂಚ್ ಬಾಕ್ಸ್ ಜೊತೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಕಟ್ತೀನಿ. ಅಂದರೆ ಈ ಸ್ಲಬ್ ಫಾರ್ಮ್ ಅವರ ಕುಕ್ಕೀಸು, ಇದರಲ್ಲೂ ಕೂಡ ಮೈದಾ ಮತ್ತು ಪಾಮ್ ಆಯಿಲ್ನ ಬಳಸಿಲ್ಲ. ಆರಾಮಾಗಿ ಪೇರೆಂಟ್ಸ್ ಟ್ರಸ್ಟ್ ಮಾಡಿಬಿಟ್ಟು ಇದನ್ನು ಮಕ್ಕಳಿಗೆ ಕೊಡ್ಬೋದು. ಇದನ್ನು ಸೂಪರ್ ಇಂಗ್ರೀಡಿಯೆಂಟ್ಸಿಂದ ಅಂದರೆ ಕ್ಲೀನ್ ಇಂಗ್ರೀಡಿಯೆಂಟ್ಸಿಂದ ತಯಾರು ಮಾಡಿದ್ದಾರೆ, ರಾಗಿ ಮತ್ತು ಓಟ್ಸಿಂದ. ಹಾಗೆ ಈ ಕುಕ್ಕೀಸಲ್ಲಿ 2 ಫ್ಲೇವರ್ ಬರುತ್ತೆ, ಒಂದು ಚಾಕೋ ರಾಗಿ ಮತ್ತು ಬನಾನಾ ಓಟ್. ಕುಶಿಮಾ ಫೇವ್ರೆಟ್ ಡ್ರೆಸ್ ಹಾಕಿದ್ದೀನಿ ಇವತ್ತು. ಸ್ಕೂಲ್ನಲ್ಲಿ ಗ್ರೀನ್ ಕಲರ್ ಡ್ರೆಸ್ ಹಾಕಿ ಕಳಿಸಿ ಅಂತ ಹೇಳಿದರು. ಆದ್ದರಿಂದ ಇದು ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ತರಿಸಿದ್ವಿ, ಅದೇ ಡ್ರೆಸ್ಸು ಸೆಕೆಂಡ್ ಟೈಮ್ ಹಾಕ್ತಿದ್ದೀವಿ. ಅವಳಿಗೆ ತುಂಬ ಇಷ್ಟ ಆಗಿತ್ತು ಈ ಡ್ರೆಸ್ಸು, ಅದಕ್ಕೆ ಹ್ಯಾಪಿ ಆಗಿದ್ಲು. ಅದರಲ್ಲೂ ಸ್ವಲ್ಪ ಏನಂತಂದರೆ ಅವಳಿಗೆ ಹೇರ್ ಸ್ಟೈಲ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಹೆಣ್ಮಕ್ಳೇ ಹಂಗಲ್ವಾ, ಆಮೇಲೆ ಒಂದು ಬ್ಯಾಂಗಲ್ ಹಾಕಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತೆಲ್ಲ ಇದು ಮಾಡ್ತಾಯಿದ್ದೆ. ಇನ್ನು ಅವಳು ಫೇವ್ರೆಟ್ ಇವತ್ತು ಲಂಚ್ ಕಟ್ಟಿದ್ದೀನಲ್ವ, ಅದೆಲ್ಲ ನೋಡಿದ್ಲಲ್ವ, ನಾನೇ ಇಟ್ಕೋತೀನಿ ಬ್ಯಾಗ್ ಕೊಡಿ ಅಂತ ಹೇಳಿ. ರಕ್ಷಿ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದ, ಬ್ಯಾಗ್ ಕೊಡು ಕುಶಿಮಾ ಅಂತಂದ್ರೂ ಕೊಡ್ತಾನೆ ಇಲ್ಲ ನಾನೇ ಇಟ್ಕೋತೀನಿ, 2 ಬ್ಯಾಗ್ ನಾನೇ ಇಟ್ಕೋತೀನಿ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ಲು. ಇನ್ನು ಇವತ್ತು ಎಲ್ಲ ಮಕ್ಳಿಗೂ ಗ್ರೀನ್ ಡ್ರೆಸ್ಸೇ ಇದ್ದಿದ್ದರಿಂದ ಸೊ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೂಶ್ವಲಿ ಖುಷಿಯಾಗೆ ಹೋಗ್ತಾಳೆ, ಯಾವತ್ತೂ ಅಳೋದೇ ಇಲ್ಲ. ಅವಳು ತುಂಬ ಹ್ಯಾಪಿ ಕೂಡ, ಅಂದರೆ ಈ ಸ್ಕೂಲಿಗೆ ಹೋದಾಗ ಸಂಜೆವರೆಗೂ ಆರಾಮಾಗಿರ್ತಾಳೆ. ಅಲ್ಲಿ ಹೋಗಿ ಬಿಡುವಾಗಲೂ ಅಷ್ಟೇ ಬಾಯ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಳಿಸ್ಕೊಡ್ತಾಳೆ. ಸ್ವಲ್ಪ ಲೇಟ್ ಆಯಿತು ಇವತ್ತು ಅವಳನ್ನ ಸ್ಕೂಲಿಗೆ ಬಿಡೋದು ಕೂಡ. ಫ್ರೆಂಡ್ಸ್, ಇವಾಗ ಖುಷಿಮಾನ ಸ್ಕೂಲಿಗೆ ಕಳಿಸಿದಾಯ್ತು. ಇವತ್ತೊಂದು ಅವಳ ಫೇವ್ರೆಟ್ ಲಂಚ್ ಬಾಕ್ಸ್ ನ ಕಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಅದರಲ್ಲಿ ಮೈದಾ ಯೂಸ್ ಮಾಡಿರಲ್ಲ, ಹಾಗೆ ಪಾಮ್ ಆಯಿಲ್ ಏನು ಯೂಸ್ ಮಾಡಿರೋದಿಲ್ಲ, ಸೂಪರ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು. ಸೊ ಹಾಗೆ ಅವಳು ಫುಲ್ ಬಾಕ್ಸ್ ನ ಎಂಟಿ ಮಾಡ್ಕೊಂಡು ಬರ್ತಾಳೆ, ತುಂಬಾ ಚೆನ್ನಾಗಿದೆ. ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗತ್ತೀನಿ. ಆ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಏನೋ ನಾನು ತಿಂಡಿಗೆ ಅಂತ ಹೇಳಿ ಒಂದು ಸ್ವಲ್ಪ ವಾಂಗಿಬಾತ್ ಗೊಜ್ಜು ಮಾಡಿಟ್ಟೆ. ಅಂದರೆ ತಿಂಡಿಗೆ ಅಂತಲೇ ಇಲ್ಲ, ವಾಂಗಿಬಾತ್ ಗೊಜ್ಜು ಮಾಡಿಟ್ಬಿಟ್ರೆ ಸೊ ಯಾವಾಗ ಬೇಕು ಆವಾಗ ರಕ್ಷಿತಾಗಲಿಲ್ಲ ಖುಷಿಮಾಗೆ ರೈಸ್ ಬಿಸಿ ಅನ್ನ ಮಾಡಿಬಿಟ್ಟು ಒಂಚೂರು ಗೊಜ್ಜು, ಅವಳಿಗೆ ಈ ಟೊಮೊಟೊ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಈ ಥರ ವಾಂಗಿಬಾತ್ ಗೊಜ್ಜು ಆ ಥರ ಎಲ್ಲ ಇದ್ದರೆ ಇಷ್ಟಪಡ್ತಾಳೆ. ಸೊ ಗೊಜ್ಜು ಮಾಡಿ ಇಟ್ಬಿಡ್ತೀನಿ, ಯಾವಾಗ ಬೇಕು ಅವಾಗ ಬಿಸಿ ಅನ್ನ ಮಾಡಿಬಿಟ್ಟು ಒಂಚೂರು ಕಲಿಸ್ಕೊಟ್ರೆ ತಿಂತಾಳೆ. ಅನ್ನ ಸಾಂಬಾರ್ಗಿನ ಈ ಥರ ರೈಸ್ ಬಾತು ಆ ಥರ ಎಲ್ಲ ಇಷ್ಟಪಡ್ತಾಳೆ. ಸೊ ಅದಕ್ಕೆ ಇನ್ನು ಮಾಡಿಟ್ಟೆ ಗೊಜ್ಜುನು ಕೂಡ. ಅದಾದಮೇಲೆ ಸ್ವಲ್ಪ ಸೋರೆಕಾಯಿ ತಂದಿದ್ದೆ, ಸೋರೆಕಾಯಿ ಸಪ್ಪೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಸಪ್ಪೆ ಪಲ್ಯ ಥರ ಮಾಡಿದೆ. ಸಪ್ಪೆ ಪಲ್ಯ ಅಂದರೆ ಮೀನ್ಸ್ ಅದನ್ನು ಬೇಯಿಸ್ಬಿಟ್ಟಲ್ಲ, ಹಾಗೆಯೇ ಜಸ್ಟ್ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಈ ಥರ ಎಣ್ಣೆ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೊಂದು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಆಯಿತು. ಬೇಕಂದರೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರು ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಶಾಪಿಂದ ಬಂದ್ವಿ, ಖುಷಿಮಾನ ಕರ್ಕೊಂಡು ಬಂದ್ವಿ. ಇವಾಗ ಬಿಸ್ಕೆಟ್ ಕೊಟ್ಟೆ, ತಿಂತಾ ಕೂತ್ಕೊಂಡಿದ್ದಾಳೆ. ಸೊ ನಾನು ಅದು ಹೇಳ್ದಂಗೆ ಅವಳಿಗೆ ಸ್ಲಬ್ ಫಾರ್ಮಿಂದೆ ತುಂಬ ಇಷ್ಟ ಬಿಸ್ಕೆಟ್ಸು, ಅದರಲ್ಲೂ ಈ ಚಾಕ್ಲೇಟಿಂದ ಬರ್ತಾಳೆ ಅದು ತುಂಬ ಇಷ್ಟಪಡ್ತಾಳೆ. ಹಾಗೆ ಬಾಕ್ಸ್ ಕೂಡ ಎಲ್ಲ ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಡು ಬಂದಿದ್ದಾಳೆ. ಅವಳು ಯಾವಾಗಲೂ ಅಷ್ಟೇನೆ ನೂಡಲ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿಲ್ಲ ಅಂತಂದರೆ ಮೈದಾ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಆದ್ದರಿಂದ ನಾವು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಬೇಕಾದ್ರೆ ಇವಾಗಲೂ ಅವಳಿಗೆ ಮಾಡಿಕೊಟ್ರೆ ಆರಾಮಾಗಿ ತಿನ್ಬೋದಾಳೆ. ಖಾಲಿ ಬಾಕ್ಸ್ ಫೈನಲ್ ಬಂದಿದೆ. ಇವಾಗ ಬಂದು ನಾನು ಅಡುಗೆಗೆ ರೆಡಿ ಮಾಡಬೇಕು. ಇವಾಗ ಖುಷಿಮಾಗಿ ಕೂತ್ಕೊಂಡು ಅದು ಹೇಳ್ದಂಗೆ ತಿಂತಾವಳೆ, ಇಲ್ಲಿ ನೋಡ್ರಿ. ಮತ್ತೆ ಬಿಸ್ಕೆಟ್ ಕೊಟ್ಟೆ, ಇವಾಗ ಕೂತ್ಕೊಂಡು ತಿಂತಾ ಇದ್ದಾಳೆ ಆರಾಮಾಗಿ. ಅವಳ ಪಾಡಿಗಳು ಬಂದಿದ್ದ ತಕ್ಷಣ ಎಲ್ಲ ಹ್ಯಾಂಡ್ ವಾಶ್ ಮಾಡಿಸಿ ಅವೆಲ್ಲ ಕೊಟ್ಬಿಡ್ತೀನಿ. ಆರಾಮಾಗಿ ಕೂತ್ಕೊಂಡು ಅವಳ ಪಾಡಿಗಳು ಟಿವಿ ನೋಡ್ಕೊಂಡು ಕೂತ್ಕೊಂಡಾಳೆ. ಇಲ್ಲ ಮಿಲನ್ ಜೊತೆ ಆಟ ಆಡ್ಕೊಂಡು ಟೈಮು ಸ್ಪೆಂಡ್ ಮಾಡ್ತಾಳೆ. ಒಟ್ಟು ಟೋಟಲಿ ಆಕ್ಟಿವ್ ಆಗಿರ್ತಾಳೆ. ಖುಷಿಮಾ ಮಾತ್ರ ಫುಲ್ ಆಕ್ಟಿವ್ ಆಗಿರ್ತಾಳೆ ಅಂತಾನೆ ಹೇಳ್ಬೋದು. ಬ್ಯಾಗಲ್ಲಿ ಬುಕ್ಸ್ ಏನು ತರ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲ ಅವಳಿಗೆ ಸ್ಕೂಲ್ನಲ್ಲೇನೇನೆ ನಾವು ಹೋಮ್ವರ್ಕ್ ಮಾಡೋ ಥರ ಮಾಡಿಸ್ಬಿಟ್ಟಿದೀವಿ. ಇವತ್ತೇನು ಮಾಡೋಳೆ ಅಂತಂದ್ರೆ ನಮಗೆ ಗೊತ್ತಿಲ್ದಂಗೆ ಒಂದಷ್ಟು ಕ್ರಯಾನ್ಸ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟೈತೆ. ಎಲ್ಲ ಅದು ಏನು ಗೊತ್ತಾ, ಗೀಚೋದು ಆಮೇಲೆ ಬ್ಯಾಗ್ ಒಳಗಡೆ ಹಾಕೊಳ್ಳೋದು ತಗೊಂಡೋಗೋದು ಹಿಂಗೆ ಮಾಡೈತೆ. ಎಲ್ಲ ಇಟ್ಟಿದ್ವಿ. ಮತ್ತೆ ಇವತ್ತೇನು ಬುಕ್ಸ್ ಕೊಟ್ಟಿಲ್ಲ ಅವಳಿಗೆ. ಏನಂದ್ರೆ ಡೇ ಪೂರ ಅವಳು ಸ್ಕೂಲಲ್ಲೇ ಇರ್ತಾಳೆ ಅಲ್ಲ, ಮನೆಗೆ ಬಂದ್ಮೇಲೆ ಒಂದು ಸ್ವಲ್ಪ ಆಟ ಆಡ್ಲಿ ಅಂತ ಹೋಮ್ವರ್ಕ್ ಕೊಡ್ತಾರಲ್ಲ, ಅಲ್ಲಿ ಮಿಸ್ ಎಲ್ಲ ಇದಾರಲ್ಲ ಅವರೇನೆ ಹೋಮ್ವರ್ಕ್ ಮಾಡಿಸ್ಬಿಡ್ತಾರೆ. ಇವಾಗ ಅವಳಿಗೆ ಸ್ಕೂಲ್ ಆದ್ಮೇಲೆ ಡೇ ಕೇರ್ ಕಂಟಿನ್ಯೂ ಆಗುತ್ತೆ. ಸೊ ಡೇ ಕೇರ್ ಕಂಟಿನ್ಯೂ ಆಗುವಾಗ ಅವಳು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳಲ್ಲ, ಅದೇ ಟೈಮಲ್ಲೇ ಅವಳಿಗೆ ಕೂರಿಸ್ಕೊಂಡು ಒಂದು ಸ್ವಲ್ಪ ಆಕ್ಟಿವಿಟೀಸ್ ತರ ಏನಾದ್ರು ಮಾಡಿಸೋದು, ಆಟ ಆಡಿಸೋದು, ಬರ್ಸೋದು ಅದೆಲ್ಲ ಮಾಡ್ಬಿಡ್ತಾರೆ. ಆದ್ರಿಂದ ನನಗೂ ಕೆಲಸ ಕಮ್ಮಿ ಆಗತ್ತೆ. ಸೊ ಓಕೆ, ನನಗೆ ಬಂದಿದ್ದ ತಕ್ಷಣನೇ ನನಗೂ ಥ್ರೋಟ್ ಇನ್ಫೆಕ್ಷನ್ ಶುರು ಆಗ್ಬಿಡ್ತು. ಇದರಿಂದ ಊರಿಂದ ಬರ್ತಿದ್ದಂಗೆನೆ
ಸೋಮ್ಗೆ ಏನಾಗಿತ್ತು ಅದೇ ಥರ ನನಗೂ ಶುರು ಆಯಿತು. ಅದರಿಂದ ಸೋಮ್ ಸೇಮ್ ನಮ್ಮ ಭದ್ರಾವತಿನಲ್ಲಿ ಯಾವ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರು, ಸೊ ಅದೇನೇ ಸೇಮ್ ಮೆಡಿಸನ್ ಎಲ್ಲ ತಂದುಕೊಟ್ಟಿದ್ದಾರೆ. ಈ ಟೈಮಿಗೆ ಈ ಮಾತ್ರೆ ನುಂಗು ಅಂತ. ಚೆನ್ನಾಗಿದೆ. ನಾನು ಒನ್ ಟೈಮ್ ನುಂಗಿದ್ದಕ್ಕೇನೆ ಒಂದು ಸ್ವಲ್ಪ ಕಡಿಮೆ ಥರ ಫೀಲ್ ಆಗ್ತಾ ಇದೆ ನನಗೆ. ಹಾಸ್ಪಿಟ್ಲಿಗೆಲ್ಲ ಹೋಗಕ್ಕೆ ಹೋಗಲಿಲ್ಲ ನನಗೆ. ನಾನು ಒಂದು 3 ಮಾತ್ರೆ ಕೊಟ್ಟಿದ್ದು, ಸೊ ಇವಾಗ ಅದನ್ನೇ ನುಂಗ್ತಾ ಇದ್ದೀನಿ. ನನಗೆ ಇಲ್ಲಿ ಬರೀ ನನಗೆ ಜ್ವರ ಅಂತ ಬರೋದೇ ಥ್ರೋಟ್ ಇನ್ಫೆಕ್ಷನ್ ಆದರೆ, ಸೊ ಹಿಂಗೆ ನುಂಗ್ತಾ ಇದ್ದೀನಿ ಇವಾಗ. ಒಟ್ಟಿನಲ್ಲಿ ಮನೇಲಿ ಒಬ್ರು ಬಂದರೆ ಎಲ್ರಿಗೂ ಶುರು ಆಗುತ್ತೆ ಅಂತಾರಲ್ಲ, ಹಂಗಾಯಿತು. ಆದರೆ ಅದೇ ಮೆಡಿಸನ್ನಲ್ಲೇ ಮೇಂಟೈನ್ ಮಾಡ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಖುಷಿಮಾ ಕೊಡ್ಲಾ? ಮತ್ತೆ ಕೊಡ್ಲಾ? ಬಿಚ್ಚಿ ಕೊಡ್ಲಾ? ಬಿಚ್ಚಿ ಕೊಡ್ಲಾ? ಕೊಡ್ಲಾ ಬಂಗಾರಿ? ಬಿಚ್ಚಿ ಕೊಡ್ಲಾ? ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ, ಏನೋ ಒಂದು ತೋರಿಸ್ತೀನಿ ಬನ್ನಿ. ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಡ್ತಾರಲ್ವಾ ನಮ್ಮ ಮಗು. ನೋಡಿ ಫ್ರೆಂಡ್ಸ್, ಇಲ್ಲಿ ಪೆನ್ನಲ್ಲೆಲ್ಲ ಹಿಂಗೆ ಗೀಚ್ಕೊಂಡಿದೆ. ಇಲ್ಲಿ ನೋಡಿ ಪೆನ್ನಲ್ಲಿ ಗೀಚ್ಕೊಂಡಿದೆ. ಇವಾಗ ಕೈಯಲ್ಲೆಲ್ಲ ಗೀಚ್ಕೊಂಡಿತ್ತು. ಇಲ್ಲಿ ನೋಡಿ ಇವಾಗೆಲ್ಲ ಏನು ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಿಸಿಸ್ದೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನಮಗೆ ಟಾಸ್ಕು. ಇಂಕು ಪೆನ್ನು ಇದೆಲ್ಲ ಮಾಡ್ಕೊಂಡು ಬಂದರೆ ನಮಗೆ ಜಾಸ್ತಿ ಟಾಸ್ಕ್ ಅಂತ ಆಗೋಗ್ಬಿಡುತ್ತೆ. ಮೇಡಮ್ ಅವರು ಹಿಂಗೆಲ್ಲ ಮಾಡ್ಕೊಂಡು ಬರ್ತಾರೆ ನೋಡಿ. ಇವಾಗ ಇನ್ನೊಂದು ಪೀಸ್ ಬೇಕಂತೆ. ವಾಟ್ ಅಮ್ಮ? ಇನ್ನೊಂದು ವಾಟ್ ಕೊಡಮ್ಮ ಅಂತ ಹೇಳುತ್ತೆ. ಸೊ ನಮ್ಮನೆ ಮತ್ತೆ ಕೆಟಲ್ ಏನು ಗೊತ್ತಾ, ಒಂದು ಕೆಟಲ್ ಇತ್ತಲ್ಲ, ಅದು ಇಲ್ಲಿ ನೀರು ಬಿಸಿ ಆಗ್ತಾಯಿಲ್ಲ, ಫುಲ್ ಹೋಗ್ಬಿಟ್ಟಿತ್ತು. ಇವಾಗೆಲ್ಲ ಅಮೆಝಾನಲ್ಲಿ ಒಂದಷ್ಟು ಆಫರ್ಗಳು ಡಿಸ್ಕೌಂಟ್ ಅಂತೆಲ್ಲ ಬರ್ತಾ ಇದೆಯಲ್ಲ, ಸೊ ಆದ್ದರಿಂದ ಹೊಸ ಕೆಟಲ್ ತರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ಟೀಲಿಂದ ಇದನ್ನು ತರ್ಸೋಣ ಅಂತ ಅನ್ಕೊಂಡೆ, ಅಂದರೆ ಬೇಡ ಅಂದ್ಬಿಟ್ಟು ನೋಡಿ ಮಾಡ್ಕೊಡ್ಬೇಕಾ? ಅಲ್ಲಿ ಜಿಯಾ ಹಾಕ್ಬಿಟ್ಟು ಮಾಡ್ಕೊಡ್ಬೇಕಾಯ್ತು. ಇಲ್ಲಿ ಕೆಟಲಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಮಾಡ್ಕೊಡ್ತೀವಲ್ಲ, ಅದಕ್ಕೆ ಕೆಟಲಲ್ಲಿ ಹಾಕ್ಬಿಟ್ಟು ಮಾಡ್ಕೊಡ್ಬೇಕಂತೆ ಜಿಯಾ. ಹ್ಯಾಪಿ ನೋಡಿ. ಇದು ಬೇಕಾ? ಯಾವ್ದು ಬೇಕು? ಹೊಡೆದೋಗುತ್ತೆ, ಮಾಡಬಾರ್ದು. ಇದು ಬೇಕಾ? ಇದಾ? ಸರಿ, ಹೊಸ ಕೆಟಲ್ ತಂದಿದ್ದೀನಿ. ನೀವು ಏನಾದರೂ ಏನು ಅಮೆಝಾನ್ ಪ್ರೈಮ್ ಹತ್ರ ಇದ್ರೆ ನಂಗೆ 10 ನಿಮಿಷದಲ್ಲಿ ಡೆಲಿವರಿ ಕೊಟ್ಟರು. ಇದನ್ನ ಫುಲ್ ಖುಷಿ ಆಗ್ಬಿಡ್ತು. 10 ನಿಮಿಷದಲ್ಲಿ ಬಂದ್ಬಿಡ್ತಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ. ಹ್ಯಾವಲ್ಸಿಂದ ನಾನು ಬುಕ್ ಮಾಡ್ಕೊಂಡಿರೋದು. ಹಂಗೆ ಮೇಂಟೈನ್ ಮಾಡಬೇಕು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ನೀಟಾಗಿ ಒರೆಸಿ ಮಾಡಿ ಎಲ್ಲ ನೀಟಾಗಿ ಇಟ್ಕೊತಾ ಇರಬೇಕು. ಆಲೆ ನೋಡಿ ಕೈ ಇದು ಎಲ್ಲ ಮುಟ್ಟಿರೋದೆಲ್ಲ ಒಂಥರ ಹಂಗೆ ಪ್ರಿಂಟ್ ಇದೆ. ಅದು ಒಂಥರ ಸ್ಟೈಲಿಶ್ ನೀಟಾಗಿರುತ್ತೆ. ಸೊ ಇದನ್ನ ಆ್ಯಕ್ಚುಲಿ ಹೊಸ ಮನೆಗೆ ಈ ಥರದ್ದೆಲ್ಲ ತರ್ಸೋಣ ಅಂತ ಅನ್ಕೊತಾ ಇದ್ದೆ. ಆಮೇಲೆ ನೋಡ್ಕೊಳ್ಳೋಣ, ಇನ್ನೂ ಇದೆಯಲ್ಲ ಟೈಮ್ ಎಲ್ಲೋ ಇದೆ ಅಂತ ಅಂದ್ಕೊಂಡು ಸದ್ಯಕ್ಕೆ ಇವಾಗ ತರಿಸಿದ್ದೀನಿ. ಇಷ್ಟ ಆಯಿತು. 1500 400 ಚೇಂಜ್ ಏನೋ ಆಯಿತು ಇದು. ಸೊ ಬಿಸಿ ಮಾಡ್ಕೊಂಡು ಕುಡಿಯೋದು, ಹಾಗೆ ಬೇಗ ಬಿಸಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಮೊದಲು ಅಂದರೆ ಡಿಫ್ರೆಂಟ್ ಆಗಿದೆ ಇದು. ಏನೋ ಮೊದಲು ಇಲ್ಲಿದಿತ್ತು, ನಾವು ಹಿಂಗೆ ಬಿಸಿ ಹಿಂಗೆ ಆನ್ ಮಾಡೋದು ಆಫ್ ಮಾಡೋದು ಇಲ್ಲಿ ಇತ್ತು. ಇದಂಗೆ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಹಿಂಗೆ ಆಫ್ ಆಮೇಲೆ ಆಫ್, ಹಿಂಗೆ ಆನ್ ಆಫ್ ಸ್ವಿಚ್ ಬರುತ್ತಲ್ಲ ಆ ಥರ ಇದೆ. ಖುಷ್ಮಾನ ಅಯ್ಯಯ್ಯೋ ನೆಲ್ಲಿಕಾಯಿ ಕಣ. ಅಯ್ಯೋ ಖುಷಿಮಾ, ದೀಪ ಹಚ್ಚಿದ್ರೆ ಎಂತ ಮಗಳೇ? ಇಲ್ಲಿ ಚಿಕ್ಕಪ್ಪ ಬಂದ್ರ ನೋಡು, ದೀಪ ಎಲ್ಲ ಕೆಡಿಸ್ಬಿಟ್ಟೈತೆ. ಹಂಗೆ ಅವಾಗ ಒಂಚೂರು ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಅಷ್ಟು ಬೇಗ ಇದಾಗ್ಬಿಡುತ್ತೆ. ಸ್ವಲ್ಪ ಕೊಡ್ಲಾ ಇನ್ನೊಂದು? ಚಾಕ್ಲೇಟ್ ಕುಕ್ಕಿ ಬೇಕಾ? ಆಟ ಮಾಡ್ತಾಳ ಅವ್ರ ಅಪ್ಪಂಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ತೈತೆ. ಅದೇ ಆನೆ ಅಂಬಾರಿ ಮಾಡು ಖುಷಿ. ಆನೆ ಅಂಬಾರಿ ಹೆಂಗೆ? ಮಿಲನ್ ಹೆಂಗ್ ಮಾಡೋದು ಹೇಳು? ಟೈಮ್ ಬಂದು 7:30 ಆಗಿದೆ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆ ಏನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಏನಾದರೂ ಚಪಾತಿ ಅಥವಾ ಏನಾದರೂ ಪಾಲಕ್ ಪನ್ನೀರ್ ಹತ್ರ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡ್ಬಿಟ್ಟು ಮಾಡ್ತೀನಿ. ಸೊ ಹಾಗೆ ಇನ್ನು ಊರಿಂದ ಬಂದಮೇಲಂತೂ ಫುಲ್ಲು ರೆಸ್ಟು ಅನ್ನೋ ಥರ ಆಗ್ಬಿಟ್ಟಿತ್ತು ನನಗಂತೂ. ಯಾಕಂದರೆ ಈ ಹೋಗಿದ್ದಷ್ಟು ದಿನದಲ್ಲಿ ನಾವು ಒಂದು ಚೂರು ಟೈಮ್ ವೇಸ್ಟ್ ಮಾಡಿಲ್ಲ. ನೀಟಾಗಿ ಆ ಟೈಮ್ನ ದಿನಗಳನ್ನ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಆ ಶೆಡ್ಯೂಲ್ ಹಂಗೆ ಇತ್ತು, ಕರೆಕ್ಟಾಗಿತ್ತು.
ಫಸ್ಟ್ ಟೈಮ್ ನನಗೆ ಇಷ್ಟು ಚೆನ್ನಾಗಿ ಕರೆಕ್ಟಾಗಿ ಯಾವ ಒಂದು ಚೂರು ಟೈಮ್ ವೇಸ್ಟ್ ಮಾಡ್ದಂಗೆ ಒಂದು ಚಿರು ದಿನಗಳನ್ನ ವೇಸ್ಟ್ ಮಾಡ್ದಂಗೆ ಎಲ್ಲದನ್ನೂ ನೀಟಾಗಿ ಇದು ಮಾಡ್ಕೊಂಡು ಬರ ಅಂತ ಅನಿಸ್ತು. ಮ್ಯೂಟ್ ಸ್ವಲ್ಪ ಸೌಂಡ್ ಕಮ್ಮಿ. ಯಾರು ಸೌಂಡ್ ಕಮ್ಮಿ ಇದು ಜಾಸ್ತಿ ಕೊಟ್ಟಿರೋದು? ಆಮೇಲೆ ಇಲ್ಲ ಮ್ಯೂಟ್ ಮಾಡಿಬಿಡು. ಯಪ್ಪ ಖುಷಿಯಮ್ಮ ಟಿ ವಿ ನೋಡ್ತಾಳೆ, ಅದಕ್ಕೋಸ್ಕರ ಸೌಂಡ್ ಜಾಸ್ತಿ ಸೌಂಡ್ ಕೊಡಲಿಲ್ಲ ಅಂತಂದ್ರೆ ಇದು ಮಾಡ್ತಾಳೆ. ಹಾಗೆ ಓಕೆ, ರೂಮ್ಗೆ ಬಂದ್ಬಿಟ್ಟೆ. ಹೇಳ್ದಂಗೆ ಫುಲ್ಲು ರೆಸ್ಟ್ ಮಾಡಿದ್ವಿ, ಫುಲ್ಲು ಮತ್ತು ಅಲ್ಲಿ ದಿನಗಳನ್ನು ಟೈಮು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಹಾಗೇನು ಸುಮಾರು ಜನ ಕಮೆಂಟ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಿಖಿತವ್ರೆ ಯಾಕೆ ನೀವು ಅಮ್ಮ ಊರಿಗೆ ಹೋಗಿ ಅಮ್ಮ ಮನೆಗೆ ಹೋಗಿಲ್ಲ ಅಂತ ಸುಮಾರು ಜನ ಎಲ್ಲರೂ ಹೆಂಗಾಗ್ಬಿಡಿದೆ ಅಂದರೆ ಕಮೆಂಟು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋದಕ್ಕಿಂತ ವಾಟ್ಸಪ್ಗಳಲ್ಲಿ ಇನ್ಸ್ಟಾಗ್ರಾಮ್ ಮೆಸೇಜಲ್ಲಿಲ್ಲ ನನಗೆ ಕಮೆಂಟ್ಗಳೆಲ್ಲ ಮಾಡ್ತಾಯಿದ್ದಾರೆ, ಯಾಕೆ ಹೋಗಿಲ್ಲ ಏನು ಅಂತಂದ. ಹಂಗೆ ಇದರಲ್ಲಿಯೂ ಕಮೆಂಟ್ಗಳು ತುಂಬ ಬಂದಿದೆ. ಅದಕ್ಕೆ ಕೆಲವೊಂದು ರೀಸನ್ಗಳಿದ್ದಾವೆ. ನನಗೆ ಅದು ಅಮ್ಮ ಇಲ್ಲದೆ ಇರೋದಕ್ಕೆ ನನಗೆ ಅಲ್ಲಿಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ನಿಜ ಹೇಳ್ತೀನಿ, ಆಂಟಿ ಮನೆಗೂ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಆದರೆ ಇವಾಗ ಈ ಆಂಟಿ ಸ್ಥಾನನ ಚಂದನ ತುಂಬಿದಾಳೆ, ಅದಕ್ಕೋಸ್ಕರನೇ ಇವಾಗ ಒಂದು ಸ್ವಲ್ಪ ಓಕೆ ಅಂತ ನನಗೂ. ಇವಾಗ ಅವ್ಳು ಮದುವೆ ಆಗಿ 1.5 ವರ್ಷ ಆಯ್ತು. ಇವಾಗ ಒಂದು ಸ್ವಲ್ಪ ನನಗೆ ಕಾನ್ಫಿಡೆಂಟ್ ಬರ್ತಾ ಇದೆ. ಓಕೆ, ನಮ್ಮ ಆಂಟಿ ಥರನೇ ಇವಳು ಸೇಮ್ ಇದ್ದಾಳೆ ಅಂತ ಅನಿಸ್ತಾ ಇದೆ. ಹಾಗೆ ಹುಡುಗರು ಒಂದು ಸ್ವಲ್ಪ ಅವ್ರಿಗೂ ಇವಾಗ ಅವ್ರದ್ದೇ ಆದ ಒಂದು ಬಿಸ್ನೆಸ್ಸು ಒಂದು ಸ್ವಲ್ಪ ಬೆಳೀತಾ ಇದ್ದಾರೆ, ಅವ್ರದ್ದೇ ಆದ ಒಂದು ಜವಾಬ್ದಾರಿ ತೊಗೊತಾ ಇದ್ದಾರೆ. ಆದ್ದರಿಂದ ನನಗೆ ಇವಾಗ ಒಂದು ಸ್ವಲ್ಪ ಓಕೆ ಹೋಗ್ಬೋದು ನಾನು ಊರಿಗೆ ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಊರಿಗೆ ಹೋಗಿದ್ದು. ಅಮ್ಮ ಮನೆಗಂತೂ ಬಿಲ್ಕುಲ್ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಮ್ಮ ಮನೆ ಬಾಗ್ಲಿಗೆ ಹೋಗಿ ಹೋಗೋಣ ಅಂತ ಹೇಳಿದ್ರು. ನನಗೆ ಆ ಬಾಗ್ಲಿಗೆ ಹೋಗು ಕೂಡ ಬಾಗ್ಲ ಹತ್ರ ನಿಂತ್ಕೊಂಡು ಅಮ್ಮ ಮನೆ ಬಾಗ್ಲ ಹತ್ರ ರೋಡಲ್ಲಿ ನಾವು ಕಾರ್ ಪಾರ್ಕಿಂಗ್ ಅಂತ ಮಾಡಿಸಿದ್ವಲ್ಲ, ಅಲ್ಲಿ ಬಾಗ್ಲ ಹತ್ರ ನಿಲ್ತ್ಕೊಂಡು ಗೇಟ್ ಹತ್ರ ವಾಪಸ್ ಬಂದೆ. ಕಾರೊಳಗಡೆ ಕೂತ್ಕೊಂಡು ನಾನು ವಾಪಸ್ ಬಂದೆ. ನಂಗೆ ನಿಜವಾಗ್ಲೂ ಹೋಗೋಕೆ ಮನಸ್ಸಿರಲಿಲ್ಲ ಅಂತ ಅನ್ನೋದಕ್ಕೆ ಅದಕ್ಕೆ ಕೆಲವೊಂದು ರೀಸನ್ಗಳಿವೆ. ಅದನ್ನೆಲ್ಲ ನಾನು ವ್ಲಾಗಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ. ಹೋಗ್ಬಾರ್ದು ಅಂತ ಇಲ್ಲ, ನನಗೆ ಅದಕ್ಕೊಂದು ಇನ್ನೊಂದು ಕೆಲವೊಂದು ಕಾರಣಗಳಿದ್ದಾವೆ. ಸೊ ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಆದರೆ ನನಗೆ ಕನ್ಸಲ್ಲಿ ಏನು ದೇವ್ರು ಬಂದಿದ್ರು ಅದೇ ಥರ ನಾನು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ಮನಸ್ಸಿಗಂತೂ ತುಂಬಾ ನಿರಾಳ ಅಂತ ಅನ್ನಿಸ್ತು ನನಗೆ. ನಮ್ಮ ಊರಿಗೆ ಹೋಗಿ ಬಂದೆ. ಆದರೆ ಬೆಳಗ್ಗೆ ಟೈಮಲ್ಲಿ ಹೋಗಿದ್ರು ಚೆನ್ನಾಗಿರ್ತಿತ್ತು, ಕತ್ಲೆ ಆದಮೇಲೆ ಹೋಗಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು. ಯಾಕೆಂದರೆ ಲೈಟ್ ಬೆಳಕು ಒಂಥರ ವಾತಾವರಣ ತುಂಬ ಚೆಂದ ಕಾಣಿಸ್ತಿತ್ತು, ಪೀಸ್ಫುಲ್ ಅಂತ ಅನ್ನಿಸ್ತು. ಸೊ ನನಗೆ ನಾನು ಆ್ಯಕ್ಚುಲಿ ಅದು ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ 38 ವರ್ಷಗಳಲ್ಲಿ ನನಗೆ 38 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ಇದರಿಗೆ ಬನ್ನಿ ಮರ ಕಡಿಯೋದು, ದೇವ್ರ ಮೆರವಣಿಗೆ ಅನ್ನೋದ್ರಲ್ಲಿ ಇದೇ ಫಸ್ಟ್ ಟೈಮ್ ಸೇರಿದ್ದು ನಾನು. ಅದೇ ಊರಲ್ಲೇ ಇದ್ಕೊಂಡು ನಾವು ಆ ಹಬ್ಬಕ್ಕೆ ಅಲ್ಲಿ ಬನ್ನಿ ಮರ, ಯಾಕೆಂದರೆ ನಾನ್ ವೆಜ್ ತಿಂದ್ಬಿಟ್ಟಿರ್ತೀವಿ, ಯಾರು ದೇವಸ್ಥಾನ ಹತ್ರ ಹೋಗ್ತಾ ಇರಲ್ಲ. ಯೂಶಲಿ ಅಲ್ಲೆಲ್ಲ ಸೇರೋದಂತಂದರೆ ಲಿಂಗಾಯತರು ಇದ್ದಾರೆ, ಅವ್ರುಗಳು ಅಲ್ಲಿ ಆ ದೇವಸ್ಥಾನ ಬನ್ನಿ ಮರ ಕಡೆದಾಗಲಿ ಪೂಜೆಗಾಗಲಿ ಎಲ್ಲರೂ ಸೇರ್ತಾರೆ. ಈ ನಮ್ಮ ಕಡೆ ಏನೋ ಗೌಡ್ರು ನಾನ್ ವೆಜ್ 2 ದಿನದಿಂದ ತಿನ್ಕೊಂಡು ಇರ್ತಾರಲ್ಲ, ಸೊ ಆದ್ದರಿಂದ ಹೋಗಲ್ಲ. ನಾನು ಹೋಗ್ತಾ ಇರಲಿಲ್ಲ. ಹಿಂಗೆ ನಾವು ಅದು ನಮ್ಮ ಮನೆಯಲ್ಲೂ ರೂಢಿ ಮಾಡ್ಕೊಂಬಂದಿರಲಿಲ್ಲ. ನಾನು ಅದು ಏನು ಹೋಗ್ತಾ ಇರಲಿಲ್ಲ. ಈ ಸರಿ ಮಾತ್ರ ತುಂಬಾ ಖುಷಿ ಆಯಿತು. ಎಷ್ಟು ಖುಷಿ ಅಂದರೆ ನಾವು ಮಾತೆ ಸಿಂಗದೂರು ಚೌಡೇಶ್ವರಿ ಅಮ್ಮನವ್ರ ದರ್ಶನ ಆಗಲಿ, ಆಮೇಲೆ ಶಾರದಾಂಬೆ ಆಗಲಿ ಶೃಂಗೇರಿ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ. ನನಗಿನ್ನೂ ಹಿಂಗೆ ಕಣ್ಣು ಮುಚ್ಚಿದ್ರು ಫ್ರೆಂಡ್ಸ್, ದೇವ್ರುಗಳಲ್ಲಿ ನೆನೆಸ್ಕೊಂಡ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರು ಹಿಂಗೆ ಕಣ್ಣು ಮುಚ್ಚಿದ್ರೆ ನನ್ನ ಕಣ್ಣು ಮುಂದೆನೇ ಇದ್ದಾರೆ ಅನ್ನೋ ಥರ ಇದೆ. ನಾನು ಅಮ್ಮನ್ನ ತುಂಬ ವರ್ಷಗಳಿಂದ ನಂಬಿಕೊಂಡು ಬಂದಿರೋದು ಅನ್ನಪೂರ್ಣೇಶ್ವರಿ ಅಮ್ಮನ್ನ. ಯಾಕೆ ಅಂತಂದರೆ ನಾನು ಹೋಟೆಲ್ಲು ಕೂಡ ಅಷ್ಟೇ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತಾನೆ ನಾನೇ ಅದು ಹೆಸರಿಟ್ಟಿದ್ದು. ಸೊ ಹಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವರು ನಮ್ಮನ್ನು ಕೈ ಹಿಡಿತಾ ಬಂದಿದ್ದಾರೆ ಇವತ್ತಿನವರೆಗೂ. ನಿಜ ಹೇಳ್ತೀನಿ, ಅನ್ನಪೂರ್ಣೇಶ್ವರಿ ಅಮ್ಮನ ನಂಬುದವ್ರನ್ನ ಯಾವುದೇ ಕಾರಣಕ್ಕೂ ಅಮ್ಮನವರು ಕೈ ಬಿಡೋದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ ಅಂತಲೇ ಹೇಳ್ತೀನಿ. ಸೊ ನನ್ನ ಕೈಲಾದಷ್ಟು ನಾನು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾನು ನೋಡಿ ಬಂದವ್ರಿಗೂ ಅಷ್ಟೇ, ನಮ್ಮ ಅಮ್ಮನ ತಾನೆ, ನಮ್ಮ ಅಮ್ಮನೂ ಅಷ್ಟೇ ಬಂದವ್ರಿಗೆಲ್ಲ ಕೈ ತುಂಬ ನಮಗಿಲ್ಲವ್ರು ಸರಿ ಅವ್ರಿಗೆ ಬಡಿಸೋಣ ಅಂತ ಎಲ್ಲ ಆ ಥರ ಇದು ಮಾಡ್ತಿದ್ದು. ಸೊ ನಂದು ಅದೇ ಥರನೇ ಇದೆ. ನಾನು ಅಷ್ಟೇ ಬಂದವ್ರಿಗೆಲ್ಲ, ಮತ್ತು ನಮ್ಮ ಮನೆಗೆ ಬಾಗಿಲು ಬಂದವ್ರಿಗೆ ಗೊತ್ತು ಹಂಗೆ ಕಳಿಸೋದಿಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಊಟ ಬಡಿಸಿ ಕಳಿಸ್ತೀನಿ ಆ ಥರ. ಆದ್ದರಿಂದ ನನಗೆ ಏನು ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ಕೈಲಿ ಒಲ್ದಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ದೇವ್ರುಗಳ ದರ್ಶನ ತುಂಬ ಚೆನ್ನಾಗಾಯಿತು. ಆಗಲೇ ಆಂಟಿ ಸತ್ತಿದ್ದ ವರ್ಷನೂ ನಾನು ಹೋಗೋಕ್ಕಾಗಲಿಲ್ಲ, ಆಮೇಲೆ ಅಮ್ಮ ಸತ್ತಿದ್ದ ವರ್ಷನೂ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ನಾನು ಇಲ್ಲ ಹೋಗಲೇಬೇಕು ಅಂತ ಹೇಳ್ಕೊಂಡು ಈ 3ನೇ ವರ್ಷದಲ್ಲಿ ಹೋಗಿದ್ದು. ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ಸರಿ ಎಲ್ಲ ಪ್ಲ್ಯಾನು, ಮತ್ತು ರಮ್ಯನೂ ಕೂಡ ಬಂದಿದ್ದರಿಂದ ಎಲ್ಲ ಆರಾಮಾಗಿ ಇದು ಮಾಡ್ಕೊಂಡು ಬಂದ್ವಿ. ನಾನು ಇನ್ನೂ ಕೇಳಿಲ್ಲ ರಮ್ಯಗೆ ಹೆಂಗೆ ಅನ್ನಿಸ್ತು ಅಂತ ಕೇಳಿಲ್ಲ. ನೋಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೇಳಿಸ್ತೀನಿ ನಾನು ರಮ್ಯಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಅವ್ಳಿಗೆ ಇಷ್ಟ ಆಯಿತು ಇಷ್ಟ ಆಗಲಿಲ್ವ ಅನ್ನೋದು ನಾನು ಕೇಳಲ್ಲ ಇವಾಗ್ಲಿನವ್ರಿಗೂ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕೇಳಿಬಿಟ್ಟು ಅವಳ ಹತ್ರ
ಹತ್ರನೇ ಮಾತಾಡ್ತೀನಿ, ಹಿಂಗೆ ಅನಿಸ್ತು ನಮ್ಮೂರು ಏನು ಎತ್ತ ಅಂತ. ಓಕೆನಾ. ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ನು ಫ್ರೆಂಡ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದೇ ಹೇಳ್ದಂಗೆ ಪರ್ಸ್ನಲ್ ರೀಸನ್, ನಾನು ಅದಕ್ಕೋಸ್ಕರ ಹೋಗಿಲ್ಲ ಅಮ್ಮ ಮನೆ ಹತ್ರ ಅಂತ ಹೇಳಿದೆ. ಮತ್ತೆ ಏನು ಗೊತ್ತಾ, ಇದನ್ನು ಜಾಸ್ತಿ ಕೆದಕ್ಲೂಬೇಡಿ, ತುಂಬ ಪರ್ಸ್ನಲ್ ಇರೋದ್ರಿಂದ ನಂಗೆ ಅದನ್ನು ಹೇಳ್ಕೊಳಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಸೊ ಹೇಳ್ಕೊಂಡಷ್ಟು ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನೋಡಿ. ಇವಾಗ ನನ್ನ ಮುಖದಲ್ಲಿ ಒಂದು ನಗು ಅನ್ನೋದಿದೆ, ಆ ನಗುಗೆ ಅಷ್ಟಕ್ಕೆ ಬಿಟ್ಬಿಡೋಣ. ಅದ್ರಲ್ಲಿ ಬಿಟ್ಬಿಟ್ಟು ಕೋಪ ಮಾಡಿಕೊಂಡು ಇಲ್ಲ ಅಂತಂದರೆ ಬೇಜಾರು ಮಾಡಿಸಿ ಇಲ್ಲ ಅಳೋ ಥರ ಎಲ್ಲ ಮಾಡಿಸ್ಬೇಕು ಅಂತಂದರೆ ನೀವೇನಾದ್ರು ಸುಮ್ಮನೆ ಕಮೆಂಟ್ ಮಾಡಿ, ನಮಗೆ ಬೇಜಾರು ಮಾಡಿಸ್ಬೇಡ್ರಿ. ಓಕೆನಾ. ನಾನಾಗೆ ಹೇಳ್ತಾ ಇದ್ದೀನಲ್ವಾ, ಕೆಲವೊಂದು ರೀಸನ್ ಇದೆ ಹೋಗೋಕ್ಕಾಗಲಿಲ್ಲ ನೋಡಿ. ಬಾಗ್ಲಿಗೆ ಹೋಗ್ಬಿಟ್ಟು ಬಾಗ್ಲ ಹತ್ರ ಹೋಗ್ಬಿಟ್ಟು ನಾನು ಮನೆ ಒಳಗಡೆ ಹೋಗ್ದಲ್ಲೇ ಬಂದಿದ್ದೀನಿ ಅಮ್ಮ ಮನೆ ಹತ್ರಕ್ಕೆ ಹೋಗಿ ಅಂತ ಹೇಳಿ. ಅಂದರೆ ಅಲ್ಲಿರೋರಿಗೆ ಯಾರಿಗೂ ನಾನು ಬಂದಿರೋದು ಗೊತ್ತೇ ಆಗಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಟೈಮ್ ಕತ್ಲೆ ಇತ್ತು, ಆಗಲಿ 7:30 ಅಲ್ವಾ. ಸೊ ಕತ್ಲೆ ಇತ್ತು, ಯಾರು ಅಕ್ಕಪಕ್ಕದವರು ಯಾರು ಅಲ್ಲಿ ನಿಂತಿರಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಸೊ ಮೇ ಬಿ ನೋಡೋಣ. ಆದರೂ ಅಂದ್ಕೊಂಡೆ ನಾನು ಅಲ್ಲಿ ನಮ್ಮ ಅತ್ತಿಗೆ ಮನೆ ಹತ್ರ ಹೋದೆ, ಅವ್ರ ಮನೆ ಬಾಗಿಲು ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗೆ ಇನ್ನೂ ನಮ್ಮ ಇವಳಿದಾಳಲ್ಲ ಆದ್ಯ ಅವ್ರ ಮನೆ ಹತ್ರ ಹಂಗೆ ಬಂದೆ, ಅವರು ಮನೇನೂ ಡೋರ್ ಕ್ಲೋಸ್ ಇತ್ತು, ಅಂದರೆ ಎಲ್ಲ ಒಳಗಡೆ ಇದ್ದರು. ನಂಗೆ ಅಮ್ಮ ಮನೆ ಹತ್ರ ಬಂದ್ಬಿಟ್ಟು ಅಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಹೋಗೋಕ್ಕೆ ನನಗೆ ಅದು ಒಂಥರ ಹಿಂಸೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಹೋಗಲಿಲ್ಲ ಅವ್ರ ಮನೆಗೂ ಕೂಡ, ಇಲ್ಲಾಂದರೆ ಮೇ ಬಿ ಹೋಗಿ ಬರ್ತಾಯಿದ್ದೆ. ಸೊ ಹೀಗೆ ಏನೋ ಒಟ್ಟಿನಲ್ಲಿ ಊರಿಗೆ ಹೋಗಿ ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್ ತುಂಬ ಖುಷಿ ಅಂತ ಅನಿಸು. ಹಾಗೆ ನಿಮ್ಮೆಲ್ರಿಗೂ ಕೂಡ ಏನು ನೀವು ಕೂಡ ಹ್ಯಾಪಿ ಆಗಿರ್ತೀರಾ ಅಂತ ಅನ್ಕೋತೀನಿ. ಊರಿನ ವ್ಲಾಗ್ ಎಲ್ಲ ಮಾಮೂಲಿ ನಿಖಿತಾ ಎಲ್ಲ ಫ್ಯಾಮಿಲಿ ಸೇರಿದಾಗ ಎಲ್ರಿಗೂ ಕಾಲು ಹೇಳ್ಕೊಂಡು ಮಾತಾಡಿಕೊಂಡು ಚೆನ್ನಮ್ಮನ ಒಂದಷ್ಟು ಕ್ವಾಟ್ಲೆ ಕೊಟ್ಟು ಮಾತಾಡಿದ್ದೆಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಓಕೆ. ಹಾಗೆ ನಿಮಗೂ ಕೂಡ ಏನಾದರೂ ಈ ಸ್ಲಬ್ ಫಾರ್ಮ್ ಅವರ ಪ್ರಾಡಕ್ಟ್ ಬೇಕು ಅಂತಂದರೆ ನೂಡಲ್ಸ್ಗಾಗಿದ್ದು ಹಾಗೇನೆ ಕುಕೀಸ್ ಏನಾದರೂ ಬೇಕು ಅಂತಂದರೆ ನಿಮಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ ಸ್ಕ್ರೀನಲ್ಲಿ ಕಾಣ್ತಿರೋ ಕೂಪನ್ ಕೋಡ್ನ ಬಳಸಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಬ್ಲಾಗ್ ಇಷ್ಟ ಅದಲ್ಲಿ ಲೈಕ್ ಮಾಡಿ. ಸಿಗೋ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.